ಬೆಳಗಾವಿ ಬಿಜೆಪಿ ಮುಖಂಡನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಲಾಗಿದೆ. ನವ ವಿವಾಹಿತೆಗೆ ವಿಷ ಕುಡಿಸಿದ್ನ ಬಿಜೆಪಿ ಮುಖಂಡ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಪೃಥ್ವಿ ಸಿಂಗ್ ಗುಂಡಾ ವರ್ತನೆ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಬಿಜೆಪಿ ಮುಖಂಡನ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿಯ ಬಿಜೆಪಿ ಮುಖಂಡನ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಅಂದ್ರೆ ಆರೋಪವನ್ನ ಮಾಡಲಾಗ್ತದೆ. ನವ ವಿವಾಹಿತೆಗೆ ವಿಷ ಕುಡಿಸಿದ್ನ ಬಿಜೆಪಿ ಮುಖಂಡ ಅನ್ನುವಂತ ಪ್ರಶ್ನೆ ಈಗ ಗೆದ್ದಿರುವಂತದ್ದು. ಪೃಥ್ವಿ ಸಿಂಗ್ ಅನ್ನೋನು ಆತನ ಹೆಸರು. ಗುಂಡಾ ವರ್ತನೆ ತೋರಿರುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ತಿಂಗಳ ಹಿಂದೆ ಆತ್ಮಹತ್ಯೆಗೆ ಯತ್ನಿಸಿದ್ದಂತ ನವ ವಿವಾಹಿತೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿದ್ದಾಳೆ. ಗಂಡನ ವಿರುದ್ಧ ಕಿರುಕುಳ ಆರೋಪ ಮಾಡಿದ್ದಂತ ಯುವತಿ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ನವ ವಿವಾಹಿತೆ ಯೂಟರ್ನ್ ಅನ್ನ ಹೊಡೆದಿದ್ದಾಳೆ. ಯಾವ ಕಾರಣ ಅನ್ನುವಂಥದ್ದನ್ನು ನಂತರ ಬಿಚ್ಚಿಟ್ಟಿರುವಂಥದ್ದು. ಮಹಿಳೆಯನ್ನ ಬೆದರಿಸಿ ದೂರನ್ನ ಕೊಡಿಸಿದ್ದಂತೆ ಪೃಥ್ವಿ ಸಿಂಗ್ ಅನ್ನೋ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದಿದ್ದಂತ ಯುವತಿ ಈಗ ಯೂಟರ್ನ್ ಹೊಡೆದು ಪೃಥ್ವಿ ಸಿಂಗ್ ಅನ್ನೋ ಬಿಜೆಪಿ ಮುಖಂಡನ ವಿರುದ್ಧ ದೂರನ್ನ ನೀಡಿರುವಂಥದ್ದು ನವ ವಿವಾಹಿತೆ. ಪೊಲೀಸ್ ಆಯುಕ್ತರ ಕಚೇರಿ ಮೆಟ್ಟಿಲಿರುವಂಥದ್ದು ಯುವತಿಯ ಗಂಡನ ಮನೆಗೆ ಹೋಗಿ ಪೃಥ್ವಿ ಸಿಂಗ್ ಅನ್ನೋನು ಧಮಕಿಯನ್ನ ಹಾಕಿದ್ದಾನೆ. ಧಮಕಿಯನ್ನ ಹಾಕಿರುವಂತ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಘಟನೆ ಬಳಿಕ ಸೊಸೆ ಮತ್ತು ಬಿಜೆಪಿಯ ಪೃಥ್ವಿ ಸಿಂಗ್ ವಿರುದ್ಧ ಯುವತಿಯ ಮಾವ ಕೂಡ ದೂರನ್ನ ಕೊಟ್ಟಿದ್ದಾರೆ. ಘಟನೆ ಬಳಿಕ ಸೊಸೆ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಯುವತಿಯ ಮಾವ ದೂರನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ. ಚಂದ್ರಕಾಂತ್ ಸುಗಂಧಿ, ನೋಡ್ತಾ ಇದ್ವಿ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ಮೇಲೆ ಆರೋಪವನ್ನ ಮಾಡಲಾಗ್ತದೆ. ಅದರ ಜೊತೆಗೆ ಆತ ಕೂಡ ಧಮಕಿಯನ್ನ ಹಾಕಿರುವಂತ ವಿಡಿಯೋ ಈಗ ಸಿಕ್ಕಿರುವಂತದ್ದು. ಏನಾದ್ರೂ ಪ್ರಕರಣ ದಾಖಲಾಗಿದೆಯಾ? ಆತನನ್ನ ಏನಾದ್ರೂ ವಿಚಾರಣೆ ಮಾಡಲಾಗಿದೆಯಾ? ಯುವತಿ ಈಗೇನೋ ಉಲ್ಟಾ ಹೊಡಿತಾ ಇದ್ದಾಳಂತೆ. ಏನಾಗಿರೋದು ಈ ಪ್ರಕರಣದಲ್ಲಿ? ಪೃಥ್ವಿರಾಜ್, ಇದು ಒಂದು ತಿಂಗಳಲ್ಲೇ ಈ ಒಂದು ಪ್ರಕರಣ ಟ್ವಿಸ್ಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಮೊದಲು ವಿಷ ಸೇವಿಸಿ ಈ ಮಹಿಳೆ ಏನಾದರೆ ಆತ್ಮಹತ್ಯೆಗೆ ಯತ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಳ್ಳಲಾಗುತ್ತೆ. ಆ ವೇಳೆ ಏನಿಲ್ಲ ಅಂತಂದ್ರೆ ನನ್ನ ಮಾವ ಆಗಿರ್ಬೋದು ಮತ್ತು ನನ್ನ ಪತಿ ವರದಕ್ಷಿಣೆಯನ್ನು ಕಿರುಕುಳ ಕೊಡ್ತಾರೆ ಅಂತ ಹೇಳಿ ಮಹಿಳೆ ಆರೋಪವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಈ ಒಂದು ಮಹಿಳೆಯ ನಡತೆ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ವಿಡಿಯೋಗಳನ್ನ ಬಿಡುಗಡೆಯನ್ನ ಮಾಡಿದ್ರು. ಈಗ ಸದ್ಯ ಟ್ವಿಸ್ಟ್ ಏನಾಗಿರ್ತಕ್ಕಂಥದ್ದು ಅಂದ್ರೆ, ಈಗ ಯಾರ ಸಹಾಯದಿಂದ ಪಡೆದು ಬಂದು ಮಹಿಳೆ ಅವರ ಮಾವನ ವಿರುದ್ಧ ದೂರು ಕೊಟ್ಟಿದ್ಲು. ಈಗ ಅದೇ ಮಹಿಳೆ ಈಗ ಏನು ಅಂತಂದ್ರೆ ಮಾವನ ಜೊತೆಗೆ ಬಂದು ಪೃಥ್ವಿ ಸಿಂಗ್ ಅಂದ್ರೆ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ಈಗ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಿರಂತರವಾಗಿ ನಮ್ಮ ಮಾವನ ವಿರುದ್ಧ ನನಗೆ ಧಮಕಿ ಕೊಟ್ಟು ದೂರನ್ನ ಕೊಡಕಚ್ಚಿದ್ರು ಅಂತ ಹೇಳಿ ನಿನ್ನೆ ರಾತ್ರಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಭೇಟಿ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಸೂಚನೆ ಮೇರೆಗೆ ಈಗ ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಲಾಗಿದೆ. ಇನ್ನು ಪೃಥ್ವಿ ಸಿಂಗ್ ವಿರುದ್ಧ ಈಗ ಸದ್ಯ FIR ದಾಖಲಾಗಿರ್ತಕ್ಕಂಥದ್ದು. ಈಗ ಪೃಥ್ವಿ ಸಿಂಗ್ ಅನ್ನ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾರ ಅಂತಕ್ಕಂಥದ್ದು ಈಗ ಕುತೂಹಲ ಕಾರಣವಾಗಿದೆ. ಮತ್ತೊಂದು ಕಡೆ ಕನ್ವಿಕಾ ಏನಿದ್ದಾಳೆ, ಒಂದೇ ತಿಂಗಳಲ್ಲಿ ಈಗ 2 ಸತಿ ಅಂದ್ರೆ ಪೃಥ್ವಿ ಸಿಂಗ್ ಜೊತೆಗೆ ಬಂದು ಮಾವನ ಜೊತೆಗೆ ಬಂದು ಇದ್ರ ವಿರುದ್ಧ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಪ್ರಕರಣ ಏನು ಅಂತಂದ್ರೆ, ನಗರ ಪೊಲೀಸ್ ಆಯುಕ್ತರು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನು ಬಿಜೆಪಿ ಮುಖಂಡ ಏನಿದ್ದಾನೆ ಪೃಥ್ವಿ ಸಿಂಗ್, ಈತ ಈ ಹಿಂದೆ ಏನಂತಂದ್ರೆ ಚನ್ನರಾಜ್ ಹೆಟ್ಟಿಹೊಳಿ MLC ನನ್ನ ಮೇಲೆ ಏನು ಕೊಲೆ ಮಾಡಕ್ಕೆ ಬಂದಿದ್ರು ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಏನು ಪೃಥ್ವಿ ಸಿಂಗ್ ವಿರುದ್ಧ ಸಾಕಷ್ಟು ಆರೋಪಗಳಿರ್ತಕ್ಕಂಥದ್ದು. ಈಗ ಈ ಒಂದು ಆರೋಪ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರು ಪೃಥ್ವಿ ಸಿಂಗ್ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ಸದ್ಯ ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.